ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ನೀಟ್ನ ಒಂದು ಅಪ್ಡೇಟ್ಸ್ ಕೊಡಿ ಅಂತ ಹೇಳ್ಬಿಟ್ಟು, ಕೋರ್ಟ್ನ ಒಂದು ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಜೂನ್ 14ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಪಕ್ಕಾ ಆಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಒಂದು ಸಂಶಯ ಬೇಡ. ಜೂನ್ 14ನೇ ತಾರೀಕು ನಿಮ್ಮ ಒಂದು ರಿಸಲ್ಟ್ ಬಂದೇ ಬರುತ್ತೆ. ಸೊ ಇವಾಗ ಕೋರ್ಟ್ನ ಒಂದು ವಿಚಾರದ ಬಗ್ಗೆ ಮಾತಾಡತ್ತಿದ್ರೆ, ಇವತ್ತು ಹಿಯರಿಂಗ್ ಇತ್ತು. ಜೂನ್ 9ನೇ ತಾರೀಕು ಮಧ್ಯಪ್ರದೇಶ್ ಹೈಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು. ಇದನ್ನು ಏನು ಮಾಡಿದ್ದಾರೆ ಅಂದರೆ, ಜೂನ್ 16ನೇ ತಾರೀಕು ತನಕನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ವಾದ ವಿವಾದ ಎಲ್ಲನೂ ಕೂಡ ನಡೆದಿರುತ್ತೆ. ಅದನ್ನು 16ನೇ ತಾರೀಕು ತನಕನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರೆಲ್ಲ ಲೈಟ್ ಇಲ್ದಂಗೆ ಮಧ್ಯಪ್ರದೇಶನಲ್ಲಿ ಬರೆದಿದ್ರು ನೀಟ್ ಎಕ್ಸಾಮು, ಅವ್ರಿಗೆ ಮಾತ್ರನೇ ಇದು. ಸೊ ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ, ಎಲ್ಲರಿಗೂ ಕೂಡ ರೀ ಎಕ್ಸಾಮ್ ನಡೆಯೋದಿಲ್ಲ. ಯಾರೆಲ್ಲ ಆ ಥರ ಫೇಸ್ ಮಾಡಿದ್ರು ಪ್ರಾಬ್ಲಮ್ಸು, ಅವ್ರಿಗೆ ಮಾತ್ರನೇ ಇದು. ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ, ರೀ ಎಕ್ಸಾಮ್ ಮಾಡ್ತಾರೋ, ಜೂನ್ 16ನೇ ತಾರೀಕು ನಾವು ಕಾದು ನೋಡಬೇಕಾಗತ್ತೆ. ಸೊ ಇವಾಗ ಮಿಕ್ಕಿರೋ ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟ್ ಬಂದ್ಬಿಟ್ಟು ಜೂನ್ 14ನೇ ತಾರೀಕಿನೇ ಬರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಇನ್ನೂ ಏನಾರ ಚೇಂಜಸ್ ಆಗುತ್ತಾ ಡೇಟು ಅಂತ ಹೇಳೋದಾದರೆ ಹೇಳೋಕ್ಕಾಗಲ್ಲ, ಚೇಂಜಸ್ ಕೂಡ ಆಗಬಹುದು. ಸೊ ಆಯಿತು ಅಂತ ಹೇಳಿದ್ರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ತುಂಬ ಜನ ಕೋರ್ಟ್ನ ಒಂದು ಕೇಸ್ ಏನಾಯಿತು ಅಂತ ಕೇಳ್ತಿರೋದಕ್ಕೇ ಈ ಒಂದು ವಿಡಿಯೋ ಮಾಡ್ತಿದ್ದೀವಿ. ಆಪ್ಷನ್ ಎಂಟ್ರಿ, ಕೌನ್ಸೆಲಿಂಗ್ ಎಲ್ಲ ವೀಡಿಯೋಸೂ ಕೂಡ ನಮ್ಮ ಚಾನಲಲ್ಲಿ ಅವೈಲಬಿಲಿಟಿ ಆಗಿರುತ್ತೆ. ಅಪ್ ಟು ಡೇಟ್ ನಾವು ವಿಡಿಯೋ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.